ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ. ವೆಲ್ಕಮ್ ಬ್ಯಾಕ್ ಟು ಆದಿತ್ಯ ಹಬಿ ಬ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಬೆಲ್ನ ಮರೀದೆ ಕ್ಲಿಕ್ ಮಾಡಿ. ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ಇವತ್ತಿನ ದಿನ ತುಂಬ ಒಳ್ಳೆಯ ದಿನ. ಆದ್ದರಿಂದ ನಾನು ಬೆಳಿಗ್ಗೆ ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ಬೇಗನೆ ಎದ್ದು ರೆಡಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಹೊಸ್ಲಿಗೆಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದೆ. ನಾನು ಪೂಜೆಗೆ ರೆಡಿ ಮಾಡ್ಕೊಂಡ್ರೆ ಪ್ರತಿ ವರ್ಷ ನಾನು ಇದೇ ರೀತಿಯೇ ಮಾಡೋದು ನಾನು. ಬಟ್ ಅಂತಂದರೆ ನಾನು ಅಡುಗೆ ಮನೆಯಲ್ಲಿ ಪೂಜೆ ಮಾಡ್ಕೊತಾ ಇದೆ, ದೇವ್ರ ಮನೆಯದು ಸಂಬಂಧಪಟ್ಟಿದ್ದು ದೇವ್ರ ಮನೆಯಲ್ಲೇ ಪೂಜೆ ಮಾಡ್ಕೊತಾ ಇದೆ. ಆದರೆ ಇವತ್ತು ಏನಪ್ಪ ಅಂದರೆ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋಕ್ಕಾಗ್ತಾಯಿಲ್ಲ ಈ ಸಲ. ಯಾಕೆಂದರೆ ದೇವರ ಮನೆ ಬಂದು ತುಂಬಾ ಚಿಕ್ಕದಿದೆ. ಆದ್ದರಿಂದ ನಾನು ರಾಯರ ಪೂಜೆಗೆ ಅಂತ ಇಟ್ಟಿದೆ ಒಂದು ಸ್ಟ್ಯಾಂಡನ್ನ ಇಟ್ಕೊಂಡಿದೆ. ಆ ಸ್ಟ್ಯಾಂಡಲ್ಲಿ ಒಂದು ಸ್ಟೆಪ್ಸ್ ಇದೆ. ಆದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದು ನಾನು ಇದನ್ನು ಇಟ್ಕೊಂಡು ಮಾಡ್ಕೊತಾ ಇರೋವಂಥದ್ದು. ಇದನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಆ್ಯಂಡ್ ಮಾಡ್ತೀರಾ ಕೂಡ ನಿಜವಾಗ್ಲೂ ಪಾಸಿಟಿವ್ ಇದೆ. ಇದರಲ್ಲಿ 100ಅಲ್ಲಿ 200% ವರ್ಕ್ ಆಗೇ ಆಗುತ್ತೆ. ಇದು ನಾನು ಇದು 2ನೇ ಸರಿ ಮಾಡ್ತಾ ಇರೋದು. ಲಾಸ್ಟ್ ಇಯರು ಮಾಡಿದೆ. ಲಾಸ್ಟ್ ಇಯರ್ ತುಂಬಾ ಅಂದರೆ ತುಂಬ ಸಫರ್ ಪಟ್ಟೆ, ತುಂಬ ಕಷ್ಟಪಟ್ಟೆ. ಬಟ್ ಲಾಸ್ಟ್ ಇಯರ್ ಹಿಂಗೆ ನನಗೆ ಯಾರೋ ಹೇಳಿದ್ದು ಆ್ಯಂಡ್ ನಾನು ಕೂಡ ಫೇಸ್ಬುಕ್ಕಲ್ಲಿ ನೋಡಿದ್ದು. ಬಟ್ ಅದನ್ನು ಮಾಡಿದಾಗ ನನಗೆ ಸ್ಟಾರ್ಟಿಂಗ್ ಏನೋ ಸ್ವಲ್ಪ ಪ್ರಾಬ್ಲಮ್ ಅನ್ನಿಸ್ತು. ಬಟ್ ನನಗೆ ನಾನು ಚೇಂಜಸ್ ಮಾಡಿಕೊಂಡೆ. ಸೊ ನಾನು ಈ ಥರ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ನಾನು ಈ ಥರ ಮಾಡ್ಕೊಂಡು ಇದು ನಾನು ಟ್ರೈ ಮಾಡಿದ್ಮೇಲೆ ನನ್ನ ಲೈಫ್ನಲ್ಲಿ ಸೀರಿಯಸ್ಲಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಚೇಂಜಸ್ ಆಗಿದೆ. ಆ್ಯಂಡ್ ಇದನ್ನು ಫ್ಯಾಮಿಲಿ ಮೆನ್ಸೇ ಮಾಡಬೇಕು ಆ್ಯಂಡ್ ಮಹಿಳೆಗಳೇ ಮಾಡಂದರೆ ಲೇಡೀಸೇ ಮಾಡಬೇಕು ಅಂತ ಏನಿಲ್ಲ. ಬ್ಯಾಚುಲರ್ ಕೂಡ ಮಾಡ್ಬೋದು, ಜೆಂಟ್ಸು ಕೂಡ ಮಾಡ್ಬೋದು. ಇದನ್ನು ಏನು ಬಿಸ್ನೆಸ್ ಮಾಡ್ತಿರ್ತಾರೆ ಗೊತ್ತಾ, ಬಿಸ್ನೆಸ್ ಮಾಡೋರು ಕೂಡ ಇದನ್ನು ಮಾಡ್ಕೊಬೋದು. ಆರಾಮ್ಸೆ ನೀಟಾಗಿ ಮಾಡ್ಬೋದು. ಬಿಸ್ನೆಸ್ ಮಾಡೋ ಜಾಗದಲ್ಲಿ ಮಾಡ್ಬೋದು. ತುಂಬ ಅಂದರೆ ತುಂಬ ಪಾಸಿಟಿವ್ ಇದೆ, ತುಂಬ ಒಳ್ಳೆಯದಾಗುತ್ತೆ. ಬಿಸ್ನೆಸ್ಸು ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ನನ್ನ ಮನೆಯಲ್ಲಿ ತುಂಬ ಅಂದರೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಆದ್ದರಿಂದ ನಾನು ಹೇಳ್ತಾ ಇರೋಂಥದ್ದು. ನಿನ್ನೆ ನಾನು ನಿಮ್ಗೆ ಹೇಳಿದೆ ಒಂದು ಮಣ್ಣಿನ ಮಡಿಕೆನ 2 ಮಡಿಕೆನ ತೊಗೊಂಡು ಬರಬೇಕು ಅಂತೇಳಿ. ಸೊ ನಾನು ತೊಗೊಂಡು ಬಂದು ನಾನು ನೀರಲ್ಲಿ ನೆನೆಸಿ ಇಟ್ಟಿದೆ. ಸೊ ಯಾವುದೇ ರೀತಿ ಸೋರಿರಲಿಲ್ಲ, ಲೀಕ್ ಕೂಡ ಆಗಿರಲಿಲ್ಲ, ಏನೂ ಆಗಿರಲಿಲ್ಲ. ತುಂಬ ನೀಟಾಗಿತ್ತು. ಸೊ ಅದಕ್ಕೆ ನಾನು ಹಾಲು ಮತ್ತು ನೀರು ಮತ್ತು ಸ್ವಲ್ಪ ಲವಂಚದ್ದು ಪೌಡರ್ ಇತ್ತು, ಅದನ್ನು ಮಿಕ್ಸ್ ಮಾಡಿ ಅರಿಶಿಣದಲ್ಲಿ ನಾನು ಲವಂಚ ಪೌಡರ್ನ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ ಅರಿಶಿಣನ. ಸೊ ಅದಕ್ಕೆ ಹಾಲು ಹಾಕಿ ಮಿಕ್ಸ್ ಮಾಡಿ ಒಂದು ಚೂರು ನೀರು ಹಾಕಿ ಮಿಕ್ಸ್ ಮಾಡಿ 2 ಮಡಿಕೆಗೂ ಸುತ್ತ ನಾನು ಸವರ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನು ಅರಿಶಿಣ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಅದರೊಳಗೆ ಇವಾಗ ನಮ್ಮ ಸಂಕಲ್ಪ ಮಾಡ್ಕೊಬೇಕಲ್ಲ, ಸಂಕಲ್ಪ ಮಾಡ್ಕೊಳ್ಳೋದಕ್ಕೋಸ್ಕರ ಸೊ ನಾನು ಅದು 2 ಮಡಿಕೆ ಇದೆಲ್ಲ 2 ಮಡಿಕೆ ಇದೆ. 2 ಮಡಿಕೆಗೆ ನಾನು ಅದೆರಡು ಮಡಿಕೆಗೂ ನಾನು ಒಂದು ಸ್ವಲ್ಪ ಅಕ್ಕಿ, ನಾನು ಯಾವುದನ್ನು ನಾನು ಅಡುಗೆ ಮನೆಯಲ್ಲಿ ಇಡಬೇಕು ಅಂತ ಅಂದ್ಕೊಂಡಿದ್ದೀನೋ ಅದನ್ನು ಅದು ಸ್ವಸ್ತಿಕ್ ಆಕಾರದಲ್ಲಿ ಬರ್ಕೊಂಡಿದ್ದೀನಿ. ಅದಕ್ಕೆ ಒಂದು ಬೆಳ್ಳಿದು ಕಾಲುಂಗ್ರನ ಹಾಕಿದ್ದೀನಿ. ನಾನು ಬೆಳ್ಳಿ ಕಾಲುಂಗ್ರನ ನಾನು ಇದನ್ನು ಒಂದು ಸೆಟ್ಟಲ್ಲಿ 4 ಚಿಕ್ಕದು 4 ತೊಗೊಂಡು ಬಂದಿದೆ. ಅದರಲ್ಲಿ ಒಂದು ಸೆಟ್ಟು 2 ನಾನು ಕಳ್ಸಕ್ಕೆ ಹಾಕ್ತೀನಿ, ನಮ್ಮ ಮನೆ ಪೂಜೆ ಕಳ್ಸಕ್ಕೆ ಹಾಕ್ಕೊಂಡಿದ್ದೀನಿ. 2 ಸೆಟ್ಟನ್ನು ಅದಕ್ಕೊಂದು ಅಂತ ಹೇಳಿ ನಾನು ಹಾಕ್ಕೊತೀನಿ. ಸೊ ಇದು ನಾನು ಅಕ್ಕಿದು ಏನಿದೆ, ಅಕ್ಕಿ ಒಂದು 2 ಇಡಿ ಅಕ್ಕಿ ಹಾಕ್ಕೊಂಡು ಅದಕ್ಕೆ 5 ಗುರ್ಗಂಜಿ, 5 ಹಳದಿ ಕವಡೆ ಮತ್ತು 5 ರೂಪಾಯಿ ಕಾಯಿನು, ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಆ್ಯಂಡ್ ಅದಕ್ಕೆ ಇದು ಗೋಮದಕ ಚಕ್ರ ಇದನ್ನೆಲ್ಲ ಹಾಕಿ ಅದಕ್ಕೆ ನಾನು ನೀಟಾಗಿ ಅದ್ರದ್ದು ಮುಚ್ಚಳ ಇದೆಯಲ್ಲ ಅದ್ರ ಮುಚ್ಚಲಕ್ಕೂ ಕೂಡ ನಾನು ನೀಟಾಗಿ ಅರಿಶಿನ ಎಲ್ಲ ಸವರಿ ಎತ್ತಿಕ್ಕೊತಾ ಇದ್ದೀನಿ. ಸೊ ಅದನ್ನು ನಾವು ಎತ್ತಿಕ್ಕೋಕ್ಕೂ ಮುಂಚೆ ಏನು ಮಾಡಬೇಕು ಅಂತ ಅಂದರೆ ಸಂಕಲ್ಪ ಮಾಡಬೇಕಾಗತ್ತೆ ನಾವು. ಸೊ ಇನ್ನೊಂದು ಮಡಿಕೆಗೆ ಅದಕ್ಕೆ ಶ್ರೀ ಅಂತ ಬರ್ಕೊಂಡಿದ್ದೀನಿ. ಸೊ ಅದಕ್ಕೆ ಬರ್ಕೊಂಡಿರೋದಕ್ಕೆ ನಾನು ಒಂದು 2 ಉಪ್ಪು ಹಾಕ್ಕೊಂಡಿದ್ದೀನಿ. 2 ಇಡಿ ಉಪ್ಪು ಹಾಕ್ಕೊಂಡು ಅದಕ್ಕೂ ಕೂಡ ಅಷ್ಟೇ ಅರಿಶಿನ ಕುಂಕುಮ ಉಪ್ಪು ಎಲ್ಲ ಹಾಕ್ಕೊಂಡು ಒಂದು ರೆಡ್ ಕಲರ್ ಬಟ್ಟೆಗೆ 11 ರೂಪಾಯಿ ದುಡ್ಡು ಮತ್ತು ಅಷ್ಟಲಕ್ಷ್ಮಿದು ಕಾಯಿನ್ ಬರ್ತೈತೆ, ತಾಮ್ರದ ಕಾಯಿನು, ಮತ್ತು ಒಂದು ಬೆಳ್ಳಿದು ರಿಂಗ್ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ಚಿನ್ನನೂ ಹಾಕೋಬೇಕು. ಬಟ್ ನಾನು ಓ ಸರಿನೂ ಚಿನ್ನ ಹಾಕಿಲ್ಲ, ಈ ಸರಿನೂ ಹಾಕಿಲ್ಲ. ಹಾಕೋರು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ನಾನು ಫಸ್ಟ್ ಸ್ಟಾರ್ಟಿಂಗ್ ಯಾವ ರೀತಿ ಮಾಡಿದ್ನೋ ಅದೇ ರೀತಿ ಮಾಡಬೇಕು, ಮತ್ತು ಚೇಂಜಸ್ ಮಾಡೋದು ಬೇಡ ಅಂತ ಹೇಳಿ ನಾನೇನು ಮಾಡಿಕೊಂಡೆ. ಸೊ ನಾನು ಚೇಂಜಸ್ ಏನು ಮಾಡಿಲ್ಲ, ಅದು ಹೇಗಿದೆಯೋ ಅದೇ ರೀತಿಯೇ ಮಾಡ್ತಾಯಿದ್ದೀನಿ. ಈಗ ಅಕ್ಕಿ ಏನೋದಿದೆಯಲ್ಲ, ಅಕ್ಕಿ ಒಳಗಡೆ 5 ರೂಪಾಯಿ ಕಾಯಿನ್ ಹಾಕ್ತಾಯಿದ್ದೀನಿ. ಇವಾಗ ನಾವೇನೋ ಕಾಯಿನ್ಸು ದುಡ್ಡನ್ನ ಅದ್ರಲ್ಲಿ ಹಾಕಿರ್ತೀವಿ, ಅದನ್ನು ಮತ್ತೆ ಯೂಸ್ ಮಾಡೋಂಗಿಲ್ಲ ಫ್ರೆಂಡ್ಸ್, ಅದನ್ನು ಹಾಗೆ ಇಡಬೇಕಾಗತ್ತೆ. ನೆಕ್ಸ್ಟ್ ವರ್ಷವೂ ನಾವು ಸೇಮ್ ಅದನ್ನೇ ತೆಗೆದು ಅದಕ್ಕೆ ಹಾಕಬೇಕಾಗತ್ತೆ. ಮಡಿಕೆಗಳನ್ನ ಮಾತ್ರ ಚೇಂಜ್ ಮಾಡಬೇಕಾಗತ್ತೆ ಅಷ್ಟೇ. ನಾನು ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಯಾವುದಕ್ಕೋಸ್ಕರ ನಾನು ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡ್ತಿದ್ದೀನೋ ಅದನ್ನು ಸಂಕಲ್ಪ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅನ್ನಪೂರ್ಣೇಶ್ವರಿಗೂ ಅಷ್ಟೇ, ಅನ್ನಪೂರ್ಣೇಶ್ವರಿಗೂ ಸದಾ ಕಾಲ ನನ್ನ ಮನೆಯಲ್ಲಿ ಶಾಂತವಾಗಿರಮ್ಮ ಅಂತ ಹೇಳಿ, ಯಾವುದೇ ಕಾರಣಕ್ಕೂ ಎಂಥ ಬಡವರೇ ಆದ್ರೂ ಎಷ್ಟೇ ಜನ ಬಂದರೂ ನನ್ನ ಮನೇಲಿ ಅನ್ನದ ಕೊರತೆ ಅಂತೂ ಕಮ್ಮಿ ಮಾಡಬೇಡ ಕಣವ ತಾಯಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಪ್ರಪಂಚದಲ್ಲಿರೋ ಎಲ್ಲ ಬಡವ್ರಿಗೂ ಅನ್ನದಾನ ಸಿಗಲಿ, ಅನ್ನದಾನ ಮಾಡೋರು ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ನಾನು ಉಪ್ಪು ಹಾಕ್ಕೊಂಡಿದ್ದೀನಲ್ಲ, ಸೊ
ಉಪ್ಪು ಹಾಕ್ಕೊಂಡಿರೋದಕ್ಕೆ ನಾನೇನು ಮಾಡಿದ್ದೀನಿ, ನಮ್ಮ ಮನೇಲಿ ಒಂದು ಲಕ್ಷ್ಮೀ ವಿಗ್ರಹ ಇತ್ತು. ನಾನು ನಿನ್ನೆ ತಾನೇ ಅದಕ್ಕೆ ಕುಂಕುಮ ಅರ್ಚನೆ ಮಾಡಿದೆ ನಾನು. ಸೊ ನಮ್ಮ ಮನೇಲಿ ದೊಡ್ಡದು ಅಮ್ಮ ಇದ್ದಾರೆ, ಆ ಅಮ್ಮನ ಪೂಜೆ ಮಾಡಿದಾಗ ಅರ್ಚನೆ ಮಾಡಬೇಕಾಗತ್ತೆ. ಸೊ ಆ ಲಕ್ಷ್ಮೀ ವಿಗ್ರಹಕ್ಕೆ ನಾನು ಅರ್ಚನೆ ಮಾಡ್ಕೊತೀನಿ. ಅದನ್ನು ಗೋರನಹಳ್ಳಿಯಿಂದ ತಂದಿದ್ದಂಥದ್ದು ಲಕ್ಷ್ಮೀ ವಿಗ್ರಹ. ಸೊ ಅದಕ್ಕೆ ನಾನು ಅರ್ಚನೆ ಮಾಡ್ಕೊಂಡಿದ್ದೆ. ಮತ್ತೆ ನಾನು ತೊಳಿಲಿಕ್ಕೆ ಏನು ಹೋಗಲಿಲ್ಲ, ಮತ್ತೆ ಏನಕ್ಕೆ ಬೇಡ ಅಂತ ತೊಳಿಲಿಲ್ಲ. ಸೊ ಅದನ್ನು ನಾನು ಅದರಲ್ಲೇ ಇಟ್ಕೊಂಡು ಮತ್ತೆ ನಾನು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ, ಪೂಜೆ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ನಾವು ಈ ಪೂಜೆ ಮಾಡ್ತೀವಿ ಅಲ್ವಾ, ಈ ಪೂಜೆ ಮಾಡಿದಾಗಲೇ ಅಮ್ಮ ನಾವು ಮಾಡಿರೋ ಪೂಜೆನ ಅರ್ಪಿಸ್ಕೊಂಡಿದ್ದಾರೋ ಇಲ್ವೋ, ನಮ್ಮ ಜೊತೆಗೆ ಇರ್ತಾರೋ ಇರಲ್ವೋ ಅಂತ ಹೇಳಿ ನಮ್ಗೆ ಅದರಲ್ಲೇ ತೋರಿಸ್ತಾರೆ. ಯಾಕೆಂದರೆ ನಾನು ಅದು ಪೂಜೆ ಮಾಡಿದ್ದೀನಲ್ಲ, ಆ ಪೂಜೆನಲ್ಲೂ ಕೂಡ ನಾನು ಅದನ್ನು ಅವರು ತೋರಿಸ್ತಾರೆ, ನಿಮಗೆ ಗೊತ್ತಾಗುತ್ತೆ. ನನಗೆ ಹೂ ಪ್ರಸಾದನೂ ಕೂಡ ಕೊಡ್ತಾರೆ. ನಾನು ನೈವೇದ್ಯಕ್ಕೆ ಅಂತ ಅವರಿಗೆ ನಾನು ಹಾಲಿಟ್ಟಿದೆ. ಸೊ ಹಾಲಿಟ್ಟು ಪೂಜೆ ಎಲ್ಲ ಮಾಡಿ ಮುಗಿಸಿ ನನ್ನ ಅಮ್ಮನ ಹತ್ರ ಬೇಡಿಕೊಂಡು ನನ್ನ ಕೈಯೊಡ್ಡಿ ಕೇಳಿದಾಗ ಅಮ್ಮ ನನಗೆ ಹೂ ಪ್ರಸಾದ ಕೊಟ್ಟರು. ಆ ಹೂ ಪ್ರಸಾದ ಕೊಟ್ಟಾಗ ಸೀರಿಯಸ್ಲಿ ಫ್ರೆಂಡ್ಸ್ ನನ್ನ ಮೈಯೆಲ್ಲ ಜುಮ್ ಅಂದೋಯ್ತು. ಆ್ಯಂಡ್ ನನಗೆ ಒಂದು ಸೆಕೆಂಡ್ ಕಣ್ಣಲ್ಲಿ ನೀರೇ ತುಂಬ್ಕೊಂಬಿಡ್ತು. ಅಪ್ಪ ನನಗೆ ಅಮ್ಮ ಹೋದ ವರ್ಷವೂ ಇದೇ ರೀತಿ ಮಾಡಿದರು, ಈ ವರ್ಷವೂ ಇದೇ ರೀತಿ ನನಗೆ ಹೂವು ಕೊಟ್ಟರು. ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನು ಪೂಜೆ ಮಾಡ್ತಿರೋದಕ್ಕೂ ನನಗಿದ್ದಿದ್ದಕ್ಕೂ ಇಷ್ಟೊಂದು ಆಶೀರ್ವಾದ ಮಾಡಿದ್ದಾರೆ ಅನ್ನೋದು ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ್ಯಂಡ್ ಇವತ್ತಿನ ದಿನ ಏನಪ್ಪ ಅಂತಂದರೆ ಗಂಗೆ ಭೂಮಿ ಬಂದಿದ್ದ ದಿನ, ಆ್ಯಂಡ್ ಪಾಂಡವರಿಗೆ ಅಕ್ಷಯ ಪಾತ್ರೆ ಸಿಕ್ಕಿದ್ದ ದಿನ. ಸೊ ಆದ್ದರಿಂದ ಇವತ್ತಿನ ದಿನ ತುಂಬ ಒಳ್ಳೆಯ ದಿನ. ಎಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್.